ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು 2019ರಲ್ಲಿ ದೇಶದ ಎಲ್ಲ ಸಿಟೀಸ್ಗಳಲ್ಲಿ ಶುದ್ಧ ಗಾಳಿಯನ್ನು ನಾಗರಿಕರಿಗೆ ಒದಗಿಸುವಂತಹ ಕಡೆಗೆ ಈ ಒಂದು ಕಾರ್ಯಕ್ರಮವನ್ನು ತರಲಾಗಿತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಕಾರಣಗಳಿಂದ ಇದು ಆಗ್ತಾ ಇಲ್ಲ, ಹಾಗೂ ಇದು ಸಕ್ಸಸ್ಫುಲ್ ಆಗೋದಕ್ಕೋಸ್ಕರ ಸರ್ಕಾರ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳು ಅಥವಾ ಕ್ರಮಗಳು ಏನು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾದ ವಿವರಣೆಯನ್ನು ನೋಡೋಣ. ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ನಿಮಗಾಗಲೇ ಗೊತ್ತಾಗಿರೋ ಹಾಗೆ ಇದೊಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಂಬಂಧಿತ ಚರ್ಚೆ ಆಗಿರುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಾಗಿದೆ ಈ ಒಂದು ಕಾರ್ಯಕ್ರಮವನ್ನು 2019ರಲ್ಲಿ ಜಾರಿಗೆ ತರಲಾಗಿತ್ತು. 2019ರಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಉದ್ದೇಶಗಳು ಏನು ಅಥವಾ ಉದ್ದೇಶ ಏನು ಅಂತ ನೋಡಿದಾಗ, ಗಾಳಿಯಲ್ಲಿ ಇರುವಂತಹ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್. ಸೊ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತ ಏನು ಅಂತ ಹೇಳ್ತೀವಿ. ಸೊ ಈ ಪರ್ಟಿಕ್ಯುಲೇಟ್ ಅಥವಾ PM ಅನ್ನುವಂಥದ್ದು ಏನಿದೆಯಲ್ಲ ಗಾಳಿಯಲ್ಲಿ, ಇದರ ಒಂದು ಪ್ರಮಾಣವನ್ನು 30ರಿಂದ 40% ಕಡಿಮೆ ಮಾಡಬೇಕು 2024ರವರೆಗೆ ಅನ್ನುವಂಥದ್ದು ಉದ್ದೇಶವಾಗಿತ್ತು. ಸೊ 2017 ರೆಫರೆನ್ಸ್ ಇಯರ್ ಆಗಿ ತಗೊಂಡು, ಸೊ 2017ರಲ್ಲಿ ಗಾಳಿಯಲ್ಲಿ ಇರುವಂತಹ PM ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ನ ಪ್ರಮಾಣ ಏನಿದೆ ಅದನ್ನು 30ರಿಂದ 40% ಕಡಿಮೆ ಮಾಡಬೇಕು 2024ರವರೆಗೆ ಅನ್ನುವಂಥದ್ದು. ಹಾಗೂ ಈ ಕಾರ್ಯಕ್ರಮವನ್ನು ರಿವೈಸ್ ಮಾಡಿ ಹೊಸ ಟಾರ್ಗೆಟನ್ನು ಹಾಕಿರುವಂಥದ್ದು 2026ರ ಅಷ್ಟೊತ್ತಿಗೆ 60% ಕಡಿತವನ್ನು ಮಾಡುವಂತಹ ಉದ್ದೇಶವನ್ನು ಇಡಲಾಗಿದೆ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ನಲ್ಲಿ. ಸೊ ಮೊದಲನೇದಾಗಿ ಏನಿದು ಪರ್ಟಿಕ್ಯುಲರ್ ಮ್ಯಾಟರ್ಸ್ PM ಅಂತ ಇದೀವಿ ಅಂತ ನೀವು ನ್ಯೂಸ್ ಪೇಪರ್ನ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ PM 2.5 ಅಥವಾ PM10 ಅನ್ನುವಂತಹ ಪದಗಳನ್ನು ಜಾಸ್ತಿ ನೋಡ್ತೀರ. ಈ PM 2.5 ಅಥವಾ PM10 ಅನ್ನುವಂಥದ್ದು 2.5 ಮಿಲಿಮೀಟರ್ ಅಥವಾ 10 ಮಿಲಿಮೀಟರ್ ಗಾತ್ರದಲ್ಲಿ ಇರುವಂತಹ ಸಾಲಿಡ್ ಅಥವಾ ಲಿಕ್ವಿಡ್ ಡ್ರಾಪ್ಲೆಟ್ಸನ್ನು, ಗಾಳಿಯಲ್ಲಿ ಇರುವಂತಹ ಸಾಲಿಡ್ ಅಥವಾ ಲಿಕ್ವಿಡ್ ಡ್ರಾಪ್ಲೆಟ್ಸನ್ನು PM 2.5 ಅಥವಾ PM10 ಅಂತ ಕರಿತೀವಿ. ಒಟ್ಟಾರೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಗಾಳಿಯಲ್ಲಿ ಮಾನವ ಮಾಡುವಂತಹ ವಿವಿಧ ಚಟುವಟಿಕೆಗಳಿಂದ ಏನು ಧೂಳು ಎದ್ದೇಳ್ತಾ ಇದೆ ಅಥವಾ ಏನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಡಸ್ಟ್ ಹಾರಾಡ್ತಾ ಇದೆ, ಅದು ಏನಾದರೂ 2.5 mm ಕಮ್ಮಿ, ಮೈಕ್ರೋ ಮೀಟರ್ಕಿನ ಕಮ್ಮಿ ಅಥವಾ ಅದರ ಸಮ ಇದ್ದಂತಹ ಸಂದರ್ಭದಲ್ಲಿ ಅದನ್ನು 2.5 PM ಅಂತ ಕರಿತೀವಿ. ಅದೇ ರೀತಿಯಲ್ಲಿ PM10 ಅಂತ ಕರೆಯುವಂಥದ್ದು ಮೈಕ್ರೋಮೀಟರ್ದು, ಮಿಲಿಮೀಟರ್ ಅಲ್ಲ, ಮೈಕ್ರೋಮೀಟರ್. ಸೊ PM10 10 ಮೈಕ್ರೋಮೀಟರ್ಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಸಾಲಿಡ್ ಅಥವಾ ಲಿಕ್ವಿಡ್ ಡ್ರಾಪ್ಲೆಟನ್ನು PM10 ಅಂತ ಕರಿತೀವಿ. 2.5 ಮೈಕ್ರೋಮೀಟರ್ ಅಥವಾ 2.5 ಮೈಕ್ರೋಮೀಟರ್ಕಿಂತ ಕಮ್ಮಿ ಇರುವಂತಹ ಸಾಲಿಡ್ ಅಥವಾ ಲಿಕ್ವಿಡ್ ಡ್ರಾಪ್ಲೆಟನ್ನು PM 2.5 ಅಂತ ಕರಿತೀವಿ. ಯಾಕೆ ಇದ್ರ ಬಗ್ಗೆ ಇಷ್ಟು ಚರ್ಚೆ ಅಥವಾ ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಇದು ಏನಂತಂದರೆ, ಈ ಒಂದು ಪ್ರಮಾಣದಲ್ಲಿ ಇರುವಂತಹ ಪಾರ್ಟಿಕಲ್ಸ್ ಮೂಗಿನಿಂದ ಶ್ವಾಸಕೋಶದ ಒಳಗೆ ಹೋದಂತಹ ಸಂದರ್ಭದಲ್ಲಿ ಲಂಗ್ಸಲ್ಲಿ ಅವು ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಒಂದು, ಇನ್ನೂ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಪಾರ್ಟಿಕಲ್ಸು ಬ್ಲಡ್ ಅಥವಾ ನಮ್ಮ ರಕ್ತದ ಒಂದು ಚಲನೆಯೊಂದಿಗೆ ಒಂದಾಗಿ ದೇಹದಲ್ಲಿ ವಿವಿಧ ಸಮಸ್ಯೆಗಳನ್ನು ತರುವಂತಹ ಸಾಧ್ಯತೆಗಳಿರ್ತವೆ. ಸೊ ಶ್ವಾಸಕೋಶ, ಪ್ರಮುಖವಾಗಿ ಲಂಗ್ ಕ್ಯಾನ್ಸರ್ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಜನರ ಆರೋಗ್ಯದ ಮೇಲೆ ಬೀಳುವಂತಹ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದು ಬಹುಮುಖ್ಯವಾಗಿ ಇದರ ಬಗ್ಗೆ ಇಷ್ಟು ಚರ್ಚೆ ಆಗಲು ಕಾರಣವಾಗ್ತಿರುವಂಥದ್ದು. ಸೊ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ಸನ್ನು 2017ರ ಒಂದು ಪ್ರಮಾಣದಲ್ಲಿ 30ರಿಂದ 40% ಕಡಿಮೆ ಮಾಡುವಂಥದ್ದು 2024ರಷ್ಟಿಗೆ, ಆಮೇಲೆ ರಿವೈಸ್ ಮಾಡಿ ಇದನ್ನು 60% ಕಡಿಮೆ ಮಾಡಬೇಕಾಗಿರುವಂಥದ್ದು ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ನ ಮೂಲ ಉದ್ದೇಶವಾಗಿದೆ. ಹಾಗಾದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಈ ಒಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಿಗೆ ಸಂಬಂಧಿಸಿದಂತೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಏನಿದೆ, ಸಕ್ಸಸ್ಫುಲ್ ಆಗಿದೀವಾ ಆಗಿಲ್ವಾ ಅನ್ನುವಂತಹ ವಿಷಯಕ್ಕೆ ನೋಡಿದಾಗ, ಭಾರತ ಸರ್ಕಾರ ಈ ನ್ಯಾಷನಲ್ ಕ್ಲೀನ್ ಏರ್ಸ್ ಪ್ರೋಗ್ರಾಮಿಗೆ ಸಂಬಂಧಿಸಿದಂತೆ 10,442 ಕೋಟಿ ರೂಪಾಯಿ ಹಣವನ್ನು ವಿವಿಧ ಕಾರ್ಯಕ್ರಮಗಳಿಗೆ ರಾಜ್ಯಗಳಿಗೆ ಕೊಟ್ಟಿತ್ತು. ನೀವು ಈ ಹಣ ಉಪಯೋಗಿಸ್ಕೊಂಡು
ನಿಮ್ಮ ರಾಜ್ಯಗಳಲ್ಲಿ ಅಥವಾ ಮೇಜರ್ ಸಿಟೀಸಲ್ಲಿ ಈ ಸಮಸ್ಯೆ ಅಥವಾ ಗಾಳಿ ಪ್ರದೂಷಣಕ್ಕೆ ಸಂಬಂಧಿಸಿದಂತೆ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಹೇಳಿ ಟೆಕ್ನಾಲಜಿ ಉಪಯೋಗಿಸುವಂಥದ್ದಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ತಗೋಬೋದಾಗಬಹುದು. ಸೊ ಡಸ್ಟನ್ನು ತೆಗೆಯುವಂತಹ ಮಷೀನ್ಸ್ಗಳನ್ನಾಗಿರ್ಬೋದು, ಇವನ್ನೆಲ್ಲ ತಗೋರಿ ಅಂತ ಹೇಳಿ. ಆದರೆ ದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರುವಂತಹ ಈ ಒಂದು ಬಜೆಟ್ ಅಥವಾ ಫಂಡ್ಸ್ ಏನು ಕೊಡಲಾಗಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅನ್ನುವಂಥದ್ದು. ಉದಾಹರಣೆಗೆ ಇವತ್ತಿಗೂ ಆವರೇಜ್ ಆಗಿ 60% ಫಂಡ್ಸ್ಗಳು ಮಾತ್ರ ದೇಶದಲ್ಲಿ ಇರುವಂತಹ ರಾಜ್ಯಗಳು ಉಪಯೋಗಿಸಿರುವಂಥದ್ದು. ಹಾಗೂ 120ಕ್ಕೂ ಹೆಚ್ಚು ರಾಜ್ಯಗಳು ಅಥವಾ ಸಿಟೀಸ್ಗಳು ಬರೀ 30% ಫಂಡ್ಸ್ಗಳನ್ನು ಉಪಯೋಗಿಸಿದವು. ಉದಾಹರಣೆಗೆ ಅಷ್ಟೊಂದು ಫ್ಯಾಕ್ಟ್ಸ್ಗಳನ್ನು ಹೇಳೋದಕ್ಕಿಂತಲೂ ವಿಶಾಖಪಟ್ಟಣಂ ಮತ್ತು ಬೆಂಗಳೂರು ತಗೊಂಡಾಗ ವಿಶಾಖಪಟ್ಟಣಂಗೆ ಕೊಟ್ಟಿರುವಂತಹ ಒಂದು ಫಂಡ್ಸಲ್ಲಿ 0%, 1 ರೂಪಾಯಿನೂ ಉಪಯೋಗಿಸಿಲ್ಲ. ಬೆಂಗಳೂರಿಗೆ ಕೊಟ್ಟಂತಹ ಫಂಡ್ಸಲ್ಲಿ 1% ಸದ್ಬಳಕೆ ಆಗಿದೆ. ಹಾಗಾದರೆ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲು ಅಥವಾ ಆಗದೇ ಇರಲು ಕಾರಣ ಸಿಟೀಸ್ ಅಥವಾ ರಾಜ್ಯ ಮಟ್ಟದಲ್ಲಿ ನಡಿಬೇಕಾದಂತಹ ಕೆಲಸಗಳು. ಹಾಗಾದರೆ ಯಾಕೆ ರಾಜ್ಯಗಳು ಅಥವಾ ಸಿಟೀಸ್ ಏನು ಫಂಡ್ಸ್ ಸಿಗ್ತಾ ಇದ್ದಾವೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣಗಳನ್ನು ನೋಡೋಣ. ಬಿಕಾಸ್ ಈಗಾಗಲೇ ನಾನು ಹೇಳಿದೆ, ಏನು ಕೊಟ್ಟಂತಹ ಫಂಡ್ಸ್ನ ಸರಿಯಾಗಿ ಸದ್ಬಳಕೆ ಮಾಡ್ತಿಲ್ಲ. ಈಗ ಇಷ್ಟು ಫಂಡ್ಸ್ ಕೊಟ್ಟಂತಹ ಸಂದರ್ಭದಲ್ಲಿ 10,442 ಕೋಟಿಯಲ್ಲಿ ಆವರೇಜ್ ಆಗಿ 60% ಫಂಡ್ ಅಷ್ಟೇ ಉಪಯೋಗಿಸಿದ್ದಾರೆ. 40% ಯಾರು ಉಪಯೋಗಿಸೇ ಇಲ್ಲ. ಆವರೇಜ್ ಬಿಟ್ಟು 120 ಸಿಟೀಸ್ಗಳನ್ನು ತಗೊಂಡಾಗ ಅಲ್ಲಿ ಬರೀ 30% ಫಂಡ್ಸ್ಗಳನ್ನು ಸದ್ಬಳಕೆ ಮಾಡಿರುವಂಥದ್ದು ಈ 120 ಸಿಟಿಗಳಲ್ಲಿ. ಆ್ಯಂಡ್ ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರು ಮತ್ತು ವಿಶಾಖಪಟ್ಟಣಮನ್ನು ತಗೊಂಡಾಗ ವಿಶಾಖಪಟ್ಟಣಂ 1 ರೂಪಾಯಿನೂ ಉಪಯೋಗಿಸಿಲ್ಲ, 0% ಬಳಕೆ. ಬೆಂಗಳೂರು 1% ಬಳಕೆಯನ್ನು ಮಾಡಿದೆ. ಹಾಗಾದರೆ ಇದಕ್ಕೆ ಕಾರಣಗಳು, ಹೀಗಾಗೋದಂತಹ ಒಂದು ಸನ್ನಿವೇಶಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಹಂತದಲ್ಲಿ ರೆಡ್ ಟೇಪ್. ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದಂತಹ ಒಂದು ಜವಾಬ್ದಾರಿ ಅಥವಾ ಒಂದು ಆಶಯ ಸರ್ಕಾರದ ಕಡೆನೂ ಇರಬೇಕು. ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮುಂದಾಗಬೇಕು ಅಂದರೆ ಸರ್ಕಾರದ ಒಂದು ಒಲವು ತುಂಬ ಪ್ರಮುಖವಾಗಿರುತ್ತೆ. ಸೊ ಸರ್ಕಾರ ಎಷ್ಟು ಜವಾಬ್ದಾರಿತವಾಗಿ ಮುಂದೆ ಬರುತ್ತೋ ಬೇರೆ ಸ್ಟೇಕ್ ಹೋಲ್ಡರ್ಸು ಅಷ್ಟೇ ಆಶಾದಾಯಕವಾಗಿ ಅಥವಾ ಇಂಟ್ರೆಸ್ಟ್ ಆಗಿ ಮುಂದೆ ಬರ್ತಾರೆ. ಆದರೆ ರೆಡ್ ಟೇಪಿಸಮ್ ಅಂತಂದರೆ ಸರ್ಕಾರ ಮತ್ತು ಈ ಒಂದು ಕಾರ್ಯಕ್ರಮದ ನಡುವೆ ಇರುವಂತಹ ಒಂದು ಒಲವಿನ ಸಂಬಂಧಿತ ಸಮಸ್ಯೆ ಆಗಿರುವಂಥದ್ದು. ಇದಲ್ಲದೆ ಟೆಕ್ನಿಕಲ್ ಸಮಸ್ಯೆಗಳು. ಸೊ ತಾಂತ್ರಿಕವಾದಂತಹ ಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಇಲ್ಲದೇ ಇರುವಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಉದ್ಭವ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೂರನೇ ಹಂತದಲ್ಲಿ ಬ್ಯೂರೋಕ್ರಾಟಿಕ್ ಹರ್ಡಲ್ಸ್. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಲ್ಲದೆ ಇರುವಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ಮುಂದೆ ಹೋಗಬೇಕು ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ವ್ಯವಸ್ಥೆಯನ್ನು ಸ್ಥಾಪಿಸಿರಬೇಕು. ಈ ವ್ಯಕ್ತಿ ಟೆಂಡರ್ ಮಾಡ್ತಾರೆ, ಟೆಂಡರ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಇವರು, ಇಂಪ್ಲಿಮೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಕಾರ್ಯರೂಪಕ್ಕೆ ಬಂದೈತಾ ಇಲ್ಲ ಅನ್ನುವಂಥದ್ದನ್ನು ನೋಡೋರು ಇನ್ನೊಬ್ರು. ಸೊ ಹೀಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಸೆಟಪ್ ಮಾಡಬೇಕು. ಸೊ ಬ್ಯೂರೋಕ್ರಾಟಿಕ್ ಹರ್ಡಲ್ಸಲ್ಲಿ ನಾವು ಕಾಣಿಸ್ಕೊಳ್ತಾ ಇರುವಂಥದ್ದು ಸರಿಯಾದ SOP ಅಂತ ಕರಿತೀವಿ, ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಲ್ಲದೇ ಇರುವಂಥದ್ದು ಈ ಒಂದು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ರಿಯವಾಗಿ ಪರಿಗಣನೆಗೆ ಅಥವಾ ಸಕ್ರಿಯವಾಗಿ ಕಾರ್ಯಕ್ಕೆ ಬರದೇ ಇರುವಂಥದ್ದು ಅನ್ನೋದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗಾದರೆ ಈ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಿಗೆ ಸಂಬಂಧಿಸಿದಂತೆ ಇರುವಂತಹ ಸೈಂಟಿಫಿಕ್ ಟೂಲ್ಸ್ ಯಾವ್ಯಾವು ಅನ್ನುವಂಥದ್ದನ್ನು ನೋಡೋಣ. ಸೊ ಇದು ಬಹಳ ಇಂಪಾರ್ಟೆಂಟು, ಬಿಕಾಸ್ ಭಾಳಷ್ಟು ಸರಿ ನೀವು ಎಕ್ಸಾಮಿನೇಷನಲ್ಲಿ ಇವು ಪದಗಳನ್ನು ಉಪಯೋಗಿಸಬಹುದು. ಒಂದು ಎಮಿಷನ್ ಇನ್ವೆಂಟರಿ. ನೆಕ್ಸ್ಟ್ ಸೋರ್ಸ್ ಅಪ್ರಾಪ್ರಿಯೇಷನ್ ಹಾಗೂ ಏರ್ ಕ್ವಾಲಿಟಿ AQ ಮಾಡೆಲಿಂಗ್. ಸೊ ಇವು ಮೂರು ಸೈಂಟಿಫಿಕ್ ಟೂಲ್ಸ್ಗಳಂತ ಹೇಳ್ತೀವಿ
ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಅಂತ ಹೇಳಿ. ಈಗ ಇಲ್ಲಿ ಎಮಿಷನ್ ಇನ್ವೆಂಟ್ರಿ ಅಂದರೆ ಎಮಿಷನ್ ಇನ್ವೆಂಟ್ರಿ ಅಂದರೆ ಯಾವುದೇ ಒಂದು ಜಾಗದಲ್ಲಿ ಅಥವಾ ಯಾವುದೇ ಒಂದು ಊರಲ್ಲಿ, ಉದಾಹರಣೆಗೆ ಕಲಬುರಗಿ ಅಥವಾ ಬೆಂಗಳೂರು ಅಂತ ತಗೊಂಡು, ಸೊ ಕಲಬುರಗಿ ಅಂತ ಬೆಂಗಳೂರು ಅಂತ ತಗೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಯಾವೆಲ್ಲ ಜಾಗದಿಂದ ಈ ಧೂಳು ಅಥವಾ ವಾಯು ಪ್ರದೂಷಣ ಅಥವಾ ವಾಯು ಮಾಲಿನ್ಯ ಆಗ್ತಾ ಇರುವಂತಹ ಸನ್ನಿವೇಶಗಳು ಇದಾವೆ ಅನ್ನುವಂತಹ ಮಾಹಿತಿಯನ್ನು ತೆಗೆದಿಟ್ಕೊಳ್ಳುವಂಥದ್ದು ಎಮಿಷನ್ ಇನ್ವೆಂಟ್ರಿ ಅಂತ ಕರಿತೀವಿ. ಸೊ ಲೋಕಲಿಂದ ಆಗ್ತಾ ಇರುವಂತಹ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಎಮಿಷನ್ ಇನ್ವೆಂಟ್ರಿ ಅಂತ ಕರಿತೀವಿ. ಆದರೆ ಎಮಿಷನ್ ಇನ್ವೆಂಟ್ರಿಯಲ್ಲಿ ಒಂದು ಸಮಸ್ಯೆ ಇದೆ. ಉದಾಹರಣೆಗೆ ಬೆಂಗಳೂರಲ್ಲಿ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ಏನು ಆಗ್ತಾ ಇದೆ ಅನ್ನುವಂಥದ್ದು, ಅದಕ್ಕೆ ಕೆಮಿಕಲ್ಸು ಅವು ನೋಡ್ತೀರಾ. ಆದರೆ ತುಮಕೂರಲ್ಲಿ ಉದ್ಭವವಾದಂತಹ ಯಾವುದೇ ಒಂದು ವಾಯು ಮಾಲಿನ್ಯ ಬಂದು ಬೆಂಗಳೂರಲ್ಲಿ ಸೇರ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಅದು ಯಾವ ಜಾಗದಿಂದ ಬರ್ತೈತಿ ಅನ್ನುವಂಥದ್ದು. ಬಿಕಾಸ್ ನಾವು ಬರೀ ಬೆಂಗಳೂರು ಅಷ್ಟೇ ಟಾರ್ಗೆಟ್ ಮಾಡ್ತಿದ್ದೀವಿ, ಬೆಂಗಳೂರು ಸುತ್ತ ಯಾವುದು ನೋಡ್ತಾ ಇಲ್ಲ. ಅಲ್ಲಿ ನಾವು ಸೋರ್ಸ್ ಅಪ್ರಾಪ್ರಿಯೇಷನ್ ಅಂತ ಹೇಳಿ, ಸೋರ್ಸ್ ಅಪ್ರಾಪ್ರಿಮೆಂಟ್ ಅಂತಾನು ಕರಿತೀವಿ ಇದನ್ನ. ಇಲ್ಲಿ ಬೇರೆ ಬೇರೆ ಜಾಗಗಳಿಂದ ಅಥವಾ ವೇರಿಯಸ್ ಸೋರ್ಸಸ್ ಇಂದ ಬರ್ತಾ ಇರುವಂತಹ ಪೊಲ್ಯೂಷನ್ಸ್ ಅನ್ನ ಅಥವಾ ಮಾಲಿನ್ಯವನ್ನ ನಾವು ಪರಿಗಣನೆಗೆ ತಗೊಳ್ಳುವಂಥದ್ದು ಸೋರ್ಸ್ ಅಪ್ರಾಪ್ರಿಯೇಷನ್. ಸೊ ಬೇರೆ ಬೇರೆ ಜಾಗಗಳಿಂದ ನಾವು ಇಲ್ಲಿ ಪರಿಗಣನೆಗೆ ತಗೊಳ್ಳುವಂಥದ್ದು. ಬರೀ ಲೋಕಲ್ ಆದಾಗ ಎಮಿಷನ್ ಇನ್ವೆಂಟ್ರಿ, ಹಾಗೂ ಸುತ್ತಮುತ್ತಲಿನ ಎಲ್ಲ ಜಾಗಗಳನ್ನು ಲೆಕ್ಕಕ್ಕೆ ತಗೊಂಡಾಗ ಸೋರ್ಸ್ ಅಪ್ರಾಪ್ರಿಯೇಷನ್ ಅಂತ ಕರಿತೀವಿ. ಬಟ್ ಇದರಲ್ಲಿ ಒಂದು ಸಮಸ್ಯೆ ಐತಿ. ಈಗ ವಾಯು ಮಾಲಿನ್ಯ ಆಗ್ತಾ ಇರುವಂಥದ್ದು ತುಮಕೂರಿಂದ ಆಗ್ತೈತಾ ಅಥವಾ ದಾವಣಗೆರೆಯಿಂದ ಆಗ್ತೈತಾ ಗೊತ್ತಾಗಲ್ಲ. ಸೊ ಜಾಗಗಳ ನಡುವಿನ ಅಂತರ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬೇರೆ ಬೇರೆ ಜಾಗದಿಂದ ಬರ್ತೈತಿ ಅಂತ ಗೊತ್ತಾಗುತ್ತೆ, ಬಟ್ ಎಲ್ಲಿಂದ ಯಾವ ಜಾಗದಿಂದ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀಳ್ತೈತಿ ಅನ್ನುವಂಥದ್ದು ಗೊತ್ತಾಗಲ್ಲ. ಸೊ ಆ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಈ AQ ಮಾಡೆಲಿಂಗ್ ಅಥವಾ ಏರ್ ಕ್ವಾಲಿಟಿ ಮಾಡೆಲಿಂಗ್ ಟೆಕ್ನಿಕನ್ನು ಉಪಯೋಗಿಸಲಾಗುತ್ತೆ. ಓಕೆ, ಸೊ ಒಟ್ಟಾರೆ ಈ ಸೈಂಟಿಫಿಕ್ ಟೂಲ್ಸ್ಗಳನ್ನು ಉಪಯೋಗಿಸ್ತಿರುವಂಥದ್ದು ಪ್ರಮುಖವಾಗಿ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅನ್ನು ತಯಾರಿ ಮಾಡೋದಕ್ಕೆ. ಸೊ ಕೇಂದ್ರ ಸರ್ಕಾರ ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಹೇಳಿರುವಂಥದ್ದು ಈ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ರಾಜ್ಯದಲ್ಲಿ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅನ್ನು ತಯಾರಿಸಬೇಕು. ಸೊ ಶುದ್ಧ ಗಾಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಸರ್ಕಾರಗಳು ಹಾಗೂ ಸಿಟಿ ಮಟ್ಟದಲ್ಲಿ ಕೈಗೊಳ್ಳಲಿದ್ದಾರೆ ಅನ್ನುವಂಥದ್ದು ಈ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅಂತ ಕರಿತೀವಿ. ಸೊ ಈ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅನ್ನು ಬಹಳಷ್ಟು ರಾಜ್ಯಗಳು ಸಿಟಿನವರು ತಯಾರಿ ಮಾಡದೇ ಇರುವಂಥದ್ದು ಇವತ್ತಿಗೂ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗದೇ ಇರುವಂತಹ ಅದಕ್ಕೆ ಕಾರಣವಾಗಿರುವಂಥದ್ದು. ಸೊ ಈ ಕ್ಲೀನ್ ಏರ್ ಆಕ್ಷನ್ ಪ್ಲಾನ್ ಅನ್ನು ತಯಾರಿ ಮಾಡೋದಕ್ಕೆ ಈ ಕೆಳಗಿರುವಂತಹ ಸೈಂಟಿಫಿಕ್ ಟೂಲ್ಸನ್ನು ಬಳಸುವಂಥದ್ದು ಪ್ರಮುಖವಾಗಿದೆ. ಆವಾಗಲೇ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದಲ್ಲದೆ ಪ್ರಮುಖವಾಗಿ 3 ಸೂತ್ರಗಳು ಒಂದಾಗಿ ಕೆಲಸ ಮಾಡಬೇಕು. ಒಂದು ಸ್ಟಡೀಸ್, ಈಗಾಗಲೇ ಸೈಂಟಿಫಿಕ್ ಟೂಲ್ಸ್ಗಳನ್ನು ನೋಡಿದ್ದೀವಿ, ಅದರಿಂದಾಗಿ ಬೇರೆ ಬೇರೆ ಭಾಗದಲ್ಲಿ ಆಗ್ತಿರುವಂತಹ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಸಂಗ್ರಹಣೆ ಅನ್ನುವಂಥದ್ದು ಸ್ಟಡೀಸ್ ಸೆಕ್ಷನಲ್ಲಿ ಬರುತ್ತೆ. 2ನೇ ಹಂತದಲ್ಲಿ ಫಂಡ್ಸ್. ಸೊ ತಿಳ್ಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಕೈಗೊಳ್ಳಬೇಕಾದಂತಹ ಕ್ರಮಗಳಿಗೆ ಸಂಬಂಧಿಸಿದಂತೆ ಹಣದ ಅವಶ್ಯಕತೆ ಇರುತ್ತೆ. ಸೊ ಸರಿಯಾದ ಫಂಡ್ಸನ್ನು ಕೊಡುವಂಥದ್ದು. ಮತ್ತು 3ನೇ ಹಂತದಲ್ಲಿ ಇಂಪ್ಲಿಮೆಂಟೇಷನ್. ಸೊ ಓದಿದ್ವಿ, ದುಡ್ಡು ಬಂತು, ಆದರೆ ಕೆಲಸನೇ ಮಾಡಲಿಲ್ಲ ಅಂತಂದರೆ ಆ ಕಾರ್ಯಕ್ರಮ ಹೇಗೆ ಸಫಲವಾಗಲು ಸಾಧ್ಯವಾಗುತ್ತೆ. ಸೊ ಸ್ಟಡೀಸ್, ಫಂಡ್ಸ್ ಮತ್ತು ಇಂಪ್ಲಿಮೆಂಟೇಷನ್ 3 ಸಹ ಒಟ್ಟಾರೆ ಮುಂದೆ ಹೋದಂತಹ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆದಂತಹ ಕಾರ್ಯಕ್ರಮವಾಗಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅನ್ನುವಂಥದ್ದಕ್ಕಿಂತ ಮುಂದಿನ ದಿನಗಳಲ್ಲಿ ಆಗಬೇಕಾದಂತಹ ಅಥವಾ ಆಗಬಹುದಾದಂತಹ ಸಮಸ್ಯೆಗಳನ್ನು ಅರ್ಥೈಸ್ಕೊಂಡು ಅದರ ಮೇಲೆ ನಾವು ತಯಾರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾವು ವಾತಾವರಣವನ್ನು ಸಂರಕ್ಷಿಸುವಂಥದ್ರ ಕಡೆಗೆ ಮತ್ತು ಮುಂದಿನ ದಿನಗಳಲ್ಲಿ ಒಂದು ಕ್ಲೀನ್ ಮತ್ತು ಸೇಫ್ ಎನ್ವೈರ್ಮೆಂಟನ್ನು ದೇಶದ ನಾಗರಿಕರಿಗೆ ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಒಂದು ಅದ್ಭುತ ಮತ್ತು ಸರ್ಕಾರದ ಒಂದು ಮಹತ್ತರ ಕಾರ್ಯಕ್ರಮವಾಗಿರುವಂಥದ್ದು. ಆದರೆ ರಾಜ್ಯ ಮಟ್ಟದಲ್ಲಿ ಮತ್ತು ಸಿಟೀಸ್ಗಳ ಮಟ್ಟದಲ್ಲಿ, ನಗರ ಮಟ್ಟಗಳಲ್ಲಿ ನಡಿಬೇಕಾದಂತಹ ಕೆಲಸಗಳು ನಡೀದೇ ಇರುವಂಥದ್ದು ಈ ಕಾರ್ಯಕ್ರಮದ ಹಿನ್ನಡೆಗೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಒಂದು ಪ್ರಮುಖವಾದಂತಹ ಸುದ್ದಿ ವಿಷಯವಾಗಿತ್ತು. ಮತ್ತೆ ಹೊಸ ಸಂಚಿಕೆಯಲ್ಲಿ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.